ನಮಸ್ಕಾರ. ಗಿಡಗಳನ್ನು ರೀಪ್ಲೇಸ್ ಮಾಡುವುದು ಮಹಾಗನಿ ಅಂತ ಗಿಡಗಳು ಮಾರ್ಕೆಟ್ನಲ್ಲಿ ಇದ್ದಾವೆ. ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೇಗೆ ಲಾಭ ಬರುತ್ತೆ ಅಂತ ಈ ಗಿಡಗಳನ್ನ ಬೆಳೆಸ್ತಿರೋ ರೈತರು ಇದ್ದಾರೆ. ಅವ್ರ ಮಾತಿನಲ್ಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಈ ಮಹಾಗನಿ ವ್ಯವಸಾಯ ನಿಮಗೆ ಹೇಗಿದೆ ಸರ್? ಈಗ ನೀವು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಳೆದವು. ಆಮೇಲೆ ಇದು 2.5 ವರ್ಷದಾಗ ಈ ಎತ್ತರ ಈ ಸೈಜು ಬಂದವು. ಒಂದು ಒಳ್ಳೆ ಬೆಳವಣಿಗೆ. ಆರ್ಥಿಕವಾಗಿಯೂ ಇದು ಒಳ್ಳೆ ರೈತರಿಗೆ ಲಾಭ ತಂದು ಕೊಡತಕ್ಕಂತಹ ಒಂದು ಬೆಳೆ ಇದು. ಸರ್ ಇದು ಎಷ್ಟು ವರ್ಷ ಬೆಳೆ ಸರ್? ಇದು 12 ವರ್ಷಕ್ಕೆ ಕಟಾವಾಗಿ ಬರ್ತೈತಿ. ಓಕೆ. ಆಮೇಲೆ ಇದು ಫುಲ್ ಸೈಜ್ ಬರುತ್ತೆ. ಈ 12 ವರ್ಷದಲ್ಲಿ ಎಷ್ಟು ಎತ್ತರ ಬೆಳಿತೈತೆ ಸರ್ ಇದು? ಇದು ಒಂದು 50ರಿಂದ 60 ಫೂಟ್ ಎತ್ತರ ಬೆಳಿತೈತಿ. ಓಕೆ. ಸುತ್ತಳತೆ ಸರ್? ಸುತ್ತಳತೆ 2 ರಿಂದ 3 ಫೂಟು ಓಕೆ ಸುತ್ತಳತೆ ಬರ್ತದೆ. ಓಕೆ ಸರ್. ಈ ಗಿಡಗಳನ್ನ ಬೆಳೆಸೋದ್ರಲ್ಲೇ ಏನಾದರೂ ಸಮಸ್ಯೆಗಳಿದಾವ ಸರ್? ಯಾವ ಸಮಸ್ಯೆಗಳು ಇಲ್ಲ. ನಾವು ಈಗ ಸುಮಾರು 2.5 ವರ್ಷ ಆಯ್ತಲ್ಲ, ಯಾವುದೇ ಒಂದು ಸಮಸ್ಯೆಗಳು ಇದಕ್ಕಿಲ್ಲ. ಯಾವುದೇ ರೋಗ ರುಜಿ ನಾವು ಏನೋ ಪೆಸ್ಟಿಸೈಡ್ಸ್ ಹೊಡಿಬೇಕು ಅನ್ನೋದು ಏನು ಕ್ರಿಮಿನಾಶಕ ಅವು ಯಾವ ಹೊಡಿಬೇಕಾಗಿಲ್ಲ. ಆಮೇಲೆ ಈ ರಾಸಾಯನಿಕ ಗೊಬ್ಬರನೂ ಕೊಡಬೇಕನ್ನಂಗಿಲ್ಲ. ಸರ್ 12 ವರ್ಷದ ಅನಂತರ ಎಷ್ಟುವರೆಗೂ ಲಾಭ ಬರ್ಬೋದು ಸರ್ ಇದರಲ್ಲಿ? ಒಂದು ಎಕರೆಗೆ 1 ರಿಂದ 1.5 ಕೋಟಿ ಆದಾಯ ಬರುತ್ತೆ. ಕೋಟಿನಾ ಸರ್? ನಾನು ಸಾಧಾರಣ ಹೇಳೀನಿ, ಅದಕ್ಕಿಂತ ಜಾಸ್ತಿ ಬರ್ಬೋದು. ಓಕೆ. ಈ 12 ವರ್ಷದಾಗೆ ಏನಾದರೂ ಅಂತರ್ ಬೆಳೆ ಆಗ್ಬೋದಾ ಸರ್? ಹಾಕ್ಬೋದು. ಏನು ಹಾಕಿದ್ದೀರಾ ನೀವು? ನಾವು ಜೋಳ ಹಾಕಿದ್ದಿ. ಅದ್ರಿಗೇನು ತೊಂದರೆ ಬರಲಿಲ್ಲ? ಏನು ಬರಲಿಲ್ಲ. ಅದು ಜೋಳನೂ ಸರಿಯಾಗಿ ಬಂತು. ಈ ಗಿಡಗಳ ಬೆಳವಣಿಗೆಗೂ ಏನು ಅದು ತೊಂದರೆ ಕೊಡಲಿಲ್ಲ. For more details about mahogany, contract farming and etc. ಚತುರ್ವೇದ